ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾರ್ನಿಂಗ್ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಸ್ನಾನ ಮಾಡ್ಕೊಂಡು ಹಾಗೆ ಫ್ರೆಶ್ ಅಪ್ ಆಗಿ ಬಂದೆ. ಎಲ್ಲ ರೆಡಿ ಮಾಡ್ಕೊಬಂದು ನಾನು ಕಿಚನ್ಗೆ ಹೋಗಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ದಿದ್ದಾದಮೇಲೆ ಮತ್ತು ಸ್ವಲ್ಪ ತಿಂಡಿ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಟೊಮೆಟೊ ಗೊಜ್ಜು ಮತ್ತು ಅನ್ನ ಮಾಡ್ಕೊಂಬಿಡೋಣ. ಇವತ್ತೇನು ಮುದ್ದೆ ಮಾಡಲ್ಲ ಅಂದ್ಬಿಟ್ಟು ಅದು ಮಾಡ್ಕೊತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಕಡಲೆಬೇಳೆ ಮತ್ತು ಟೊಮೆಟೊ ಎಲ್ಲ ಕೊಯ್ದು ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಕ್ಕಿ ಅದಕ್ಕೆ ಎಣ್ಣೆ ಸ್ವಲ್ಪ ಹಾಗೆ ಸಾಸಿವೆ ಎಲ್ಲ ಹಾಕಿ ಅದು ಸಿಟ್ಲೋವರೆಗೂ ಇದ್ದು ಮತ್ತು ನಾವು ಕೊಯ್ದು ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆ ಹಾಕ್ಕೊಂಡ್ರು. ಮೊದಲು ಕಡಲೆಬೇಳೆ ಹಾಕ್ಕೊಂಡ್ಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಫ್ರೈ ಕೂಡ ಆಯಿತು. ಹಾಗೆ ಸ್ವಲ್ಪ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಚೆನ್ನಾಗಿ ಬೆಂದದ್ಮೇಲೆ ಅದಕ್ಕೆ ಟೇಸ್ಟ್ ಇರೋದು. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಸಾಲ್ಟ್ ಹಾಕಿ ಉಪ್ಪು ಹಾಕಿ ಮತ್ತು ಬೇಯಿಸೋಕೆ ಇಕ್ಕಿದ್ದೆ. ಸ್ವಲ್ಪ ಹೊತ್ತು ಬೇಯಿಸಿದಾದ್ಮೇಲೆ ಸ್ವಲ್ಪ ಸೌಟಲ್ಲೇ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಚೆನ್ನಾಗಾದರೆ ಕ್ಲೀನಾಗಿರುತ್ತೆ. ಗಂಧ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಮ್ಯಾಶ್ ಕೂಡ ಮಾಡಿಕೊಂಡೆ. ಸ್ಮ್ಯಾಶ್ ಮಾಡಿಕೊಂಡು ಹಾಗೆ ಸ್ವಲ್ಪ ಪ್ಲೇಟ್ ಮುಚ್ಚಿಕ್ಕಿ ಒಂದು ಸೈಡ್ಗೆ ಇಕ್ಕಿದೆ. ಅಷ್ಟೊತ್ತಿಗೆ ಅನ್ನ ಕೂಡ ರೆಡಿ ಆಗಿತ್ತು. ಅನ್ನ ರೆಡಿ ಮಾಡಿಕೊಂಡೆ. ಅನ್ನ ಆಗೋಷ್ಟೊತ್ತಿಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಅಂತ ಬೇಗ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಜಾಸ್ತಿ ಕೆಲಸ ಐತೆ ಅಂತ ನೋಡಿ ಅದು ಕೂಡ ಚೆನ್ನಾಗಿ ಬೆಂದ್ಕೊಳ್ತು. ಅಷ್ಟೊತ್ತಿಗೆ ಪ್ಲೇಟ್ ಮುಚ್ಚಿಕ್ಕಿ ನಾನು ಪ್ಲೇಟ್ ಮತ್ತು ತೆಗಿಯೋಷ್ಟೊತ್ತಿಗೆ ಚೆನ್ನಾಗಿ ಬೆಂದಿತ್ತು. ಹಾಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಸ್ವಲ್ಪ ನೀರು ಕೂಡ ನೀರಟ್ಟಿ ಮತ್ತು ನೋಡಿ ನೀರೆಲ್ಲ ಅಟ್ಟಿದ್ದೆ. ಮತ್ತು ನೋಡಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಅಂದರೆ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸ್ಮ್ಯಾಶ್ ಎಲ್ಲ ಆದರೆ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಅನ್ನಕ್ಕೆ ಮಾತ್ರ ಅಂತ ಥರ ಎಲ್ಲ ಮಾಡಿಕೊಂಡೆ. ನೋಡಿ ಆದರೆ ಕೂಡ ಅನ್ನದ ಮೇಲೆ ಸಖತ್ತಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ನನಗೆ ಜಾಸ್ತಿ ಅಪರೂಪ ಆಗಿಬಿಟ್ಟಿದೆ ಟೊಮೆಟೊ ಗೊಜ್ಜು ಅನ್ನ ತಿನ್ನೋದು. ಅದಕ್ಕೆ ಇವತ್ತು ಇಷ್ಟಪಟ್ಟು ಮಾಡಿದೆ, ಚೆನ್ನಾಗಿ ಬಂದಿತ್ತು. ಅಷ್ಟೊತ್ತಿಗೆಲ್ಲ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ಬೇಕಂತ ಅವ್ರಿಗೆಲ್ಲ ಹಾಕ್ಕೊಟ್ಟೆ. ಮತ್ತು ನಾನು ಹಂಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಮತ್ತು ಎಲ್ಲ ಇದು ಮಾಡೋಷ್ಟೊತ್ತಿಗೆ ನನ್ನ ಮಗಳು ಬೆಲೆ ತುಂಟಾಟ ಜಾಸ್ತಿ, ತೀಟ್ಲೆ. ನಾನು ಒಂದು ಕೆಲಸ ಮಾಡಿದೆ, ಅವಳು ಡಬ್ಬಲ್ ಕೆಲಸ ಮಾಡ್ತಾಳೆ. ಅದಕ್ಕೆ ನಾನು ಮನೆ ಬಾಗಿಲೆಲ್ಲ ತೊಳೆದು ಎಲ್ಲ ಗುಡಿಸಿ ಕ್ಲೀನಾಗಿ ಮತ್ತು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ತೊಳಿತಿದ್ರೆ ನನ್ನ ಮಗಳು ನೋಡಿ ಹಿಂದಿಂದೇನೆ ಬರ್ತಾಳೆ, ಅಜ್ಜಿಗಳು ಬೀಳ್ತಾಯಿದೆ. ಮತ್ತು ಇನ್ನೊಂದು ಸಲ ತೊಳೆದೆ. ಮತ್ತು ಏನು ಮಾಡೋದು, ಮಕ್ಕಳಿರೋ ಇದೆಯಲ್ಲ ಕೆಲಸ. ಮತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ವಲ್ಪ ರಂಗೋಲಿ ಹಾಕ್ಕೊಂಡು ಬಂದೆ. ರಂಗೋಲಿ ಎಲ್ಲ ಆದಮೇಲೆ ನನ್ನ ಮಗಳಿಗೂ ಸ್ನಾನ ಮಾಡಿಕೊಂಡು ರೆಡಿ ಮಾಡಿಬಿಡೋಣ ಅಂತ ರೆಡಿ ಮಾಡಿಕೊಂಡು ಇದ್ದೆ. ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗಳು ತುತ್ತೂರಿನೇ ಇಟ್ಕೊಂಡೋಗಿ ಹೋಗ್ತಾಳೆ ಮುಂದೆ. ಅದಕ್ಕೆ ತುತ್ತೂರಿ ಮಾತ್ರ ಬಿಡ್ಸೋಣಂದ್ರೆ ಹಾಗೇ ಇಲ್ಲ. ಅವಳಿಗೆ ರೆಡಿ ಮಾಡಿಸ್ಬಿಡೋಣ ಬೇಗ ಅಂತ ನಾನು ರೆಡಿ ಮಾಡಿಸ್ಕೊಂಡು ಬಟ್ಟೆ ಹಾಕಿ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ರೆಡಿ ಮಾಡಿಸಿ ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಹೋದೆ. ಎಲ್ಲ ಕ್ಲೀನ್ ಮಾಡೋಣ ಅಂತ ರೆಡಿ ಆದೆ. ಮತ್ತು ದೇವ್ರ ಮನೆ ಸ್ವಲ್ಪ ಲೇಟ್ ಆಗುತ್ತಲ್ವ, ಅದಕ್ಕೆ ನನ್ನ ಮಗಳಿಗೆ ಊಟ ಕೊಟ್ಬಿಟ್ಟು ನಾನು ಸ್ವಲ್ಪ ಮಾಡ್ಕೊಂಬಿಡೋಣ ಅಂತ ನಾನೆಲ್ಲ ಕ್ಲೀನಾಗಿ ದೇವ್ರ ಮನೆಯಾಗೆಲ್ಲ ಎತ್ಕೊಂಡು ಪಾತ್ರೆಗಳು ತೊಳೆಯೋಕೆ ಇಟ್ಕೊಂಡು ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಫೋಟೋಸ್ ಎಲ್ಲ ಉಜ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಬಿಡೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟೊತ್ತು ನನ್ನ ಮಗಳು ಬಂದು ನನ್ನ ಹತ್ರ ಕಿರಿಕಿರಿ ಮಾಡ್ತಾಯಿದ್ಲು. ನಾನು ಆ ಕಡೆ ಕೆಲಸನೂ ಮಾಡೋಕ್ಕಾಗಲ್ಲ, ಈ ಕಡೆ ಇರೋಕ್ಕೂ ಆಗೋಲ್ಲ. ಬಂದು ತೀಟ್ಲೆ ಮಾಡ್ತಾಳೆ. ಏನು ಮಾಡೋದು ಅಂತ ಅವಳನ್ನ ಇಟ್ಕೊಂಡೆ ಮಾಡಿದೆ. ಇನ್ನೇನು ಮಾಡೋದು ಅಂತ ಬಂದು ಭುಜದ ಮೇಲೆ ಮಲ್ಕೊತಾಳೆ. ಏನು ಮಾಡೋಣ ಪಾಪ, ಮಕ್ಕಳಂದರೆ ತಾಯಿ ಹತ್ರನೇ ಅಲ್ವಾ ಜಾಸ್ತಿ ಇರೋದು. ಅದಕ್ಕೆ ಅವರು ಎಲ್ಲ ನೋಡ್ಕೊಳ್ಳಿ ಅಂತ ನಾನು ಅಷ್ಟೊತ್ತಿಗೆಲ್ಲ ಇದು ಮಾಡಿಕೊಂಡು ಪಾತ್ರೆಗಳೆಲ್ಲ ತೊಳೆದು ಬಿಡೋಣ ಅಷ್ಟು ಬೇಗ ಅಂತ ದೇವ್ರ ಪಾತ್ರೆಗಳು ತೊಳೆದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಅವು ಎಷ್ಟು ಉಜ್ಜಿದ್ರು ಎಷ್ಟು ತಿಕ್ಕಿದ್ರು ಟೈಮ್ ಮಾತ್ರ ಮುಂದೆ ಹೋಗ್ತಾನೆ ಇರ್ತೈತೆ, ಟೈಮೇ ಗೊತ್ತಾಗಲ್ಲ ಅವು ದೇವ್ರ ಮನೆಗೆ ಹೋದರೆ ಅಲ್ವಾ. ಅದಕ್ಕೆ ಎಷ್ಟು ಟೈಮ್ ಹಿಡಿತೈತೆ ಗೊತ್ತಾ. ಎಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಕೂಡ ಟೈಮ್ ಮಾತ್ರ ಪಕ್ಕ ಹಿಡಿತೈತೆ. ಎಲ್ಲ ನಾನು ತೊಳೆದಿದ್ದಾಯಿತು, ಜೋಡಿಸಿದ್ದು ಕೂಡ ಆಯಿತು. ಜೋಡಿಸ್ಬಿಟ್ಟು ಅರಿಶಿನ ಕುಂಕುಮ ಕೂಡ ಇಟ್ಟೆ. ಹಾಗೆ ಹೊಸ್ಲಿಗೆ ಕೂಡ ಅರಿಶಿನ ಕುಂಕುಮ ಇಕ್ಕಿ ರಂಗೋಲಿ ಹಾಕ್ಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ರಂಗೋಲಿ ಹಾಕ್ಕೊಂಡು ಮತ್ತು ಎಲ್ಲರ ಹಾಗೆ ಹೊರಗಡೆ ಹೋಗಿ ತುಳಸಿ ಗಿಡಕ್ಕೆಲ್ಲ ಇಕ್ಬಿಟ್ಟು ಮತ್ತು ಬರೋಣ ಅಂತ ಅಲ್ಲೂ ಮತ್ತೆ ಇಕ್ಬಿಟ್ಟು ಇಲ್ಲಿ ಹೊರಗಡೆ ಇರ್ತೈತಲ್ಲ ಹೊಸ್ಲು, ಅದಕ್ಕೆ ಪೂಜೆ ಮಾಡಿ ಹಾಗೆ ರಂಗೋಲಿ ಇತ್ತಲ್ವ, ರಂಗೋಲಿ ಫೋಟೋ ಇಟ್ಕೊಂಡು ಹಾಗೆ ಹೊಸ್ಲದೆಲ್ಲ ಒಂದು ಕವರ್ ಮಾಡಿಕೊಂಡೆ. ಹಾಗೆ ಪೂಜೆ ಮಾಡಿಬಿಡೋಣ ಅಂತ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡೋಷ್ಟೊತ್ತಿಗೆ ನಂಗೆ ಸ್ವಲ್ಪ ಟೈಮ್ ಆಯಿತು, 11 ಗಂಟೆ 11:30 ಥರ ಬಂದುಬಿಡ್ತು.
ಅಷ್ಟೊತ್ತು ಮಾಡ್ಕೊಂಬಿಡೋಣ ಬೇಗ ಅಂತ ಬೇಗ ಮಾಡ್ಕೊತಾ ಇದ್ದೀನಿ. ಪೂಜೆ ಕೂಡ ಮುಗೀತು ಇನ್ನೇನು ಅಂತ. ಹಾಗೆ ಸ್ವಲ್ಪ ಧೂಪ ಅಂಟಿಸಿ ದೀಪಗಳಿಗೆ ದೇವ್ರುಗಳಿಗೆಲ್ಲ ಸ್ವಲ್ಪ ಇದು ಮಾಡಿದೆ. ಮತ್ತು ಎಲ್ಲ ಆಯಿತು, ನನ್ನದು ಆಯಿತು, ಎಲ್ಲ ಮುಗಿಸ್ದೆ. ಹಾಗೆ ನೋಡಿ ಪೂಜೆ ಕೂಡ ಮುಗಿದಿತ್ತು. ನಾನು ಹಾಗೆ ಹೋಗಿ ಸ್ವಲ್ಪ ಸಂಘ ಕಟ್ಕೊಬಂದ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ನನ್ನ ಮಗಳು ನಡೀತೀನಿ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.